ಈ ನಿಶಾಣಳನ್ನ ಕೊಲ್ಲಲಿಕ್ಕೆ ಮೈನ್ ಕಾರಣ ಯಾವ್ದಂತ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. ಯಾವ ರೀತಿ ಪೊಲೀಸರು ಇವರ ಬಾಯನ್ನ ಬಿಡಿಸ್ತಾರೆ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪೊಲೀಸರು ಇವರ ಮೂವರಿಗೆ ಪ್ರಶ್ನೆಯನ್ನ ಹಾಕಕ್ಕೆ ಶುರು ಮಾಡ್ತಾರೆ. ಒಳ್ಳೆ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇರ್ತಾರೆ ಪೊಲೀಸರು. ಯಾವುದೇ ರೀತಿ ಕೇಳಿದ್ರು ಇವರು ಆಕೆ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾಳೆ ಅನ್ನುವ ವಿಚಾರವನ್ನು ಮಾತ್ರ ಹೇಳ್ತಾ ಇರ್ತಾರೆ. ಹಾಗಾಗಿ ಪೊಲೀಸರು ಒಂದು ನೆಕ್ಸ್ಟ್ ಲೆವೆಲ್ ಆಫ್ ಥಿಂಕಿಂಗ್ ಅನ್ನ ಮಾಡ್ತಾರೆ. ತಾಯಿಯನ್ನ ಎದುರು ಕೂರಿಸಿ ತನ್ನ ಮಗಳಿಗೆ ಅಂದ್ರೆ ಈ ಆಯಿಷಾ ಅವರನ್ನ ಕೂರಿಸಿ ತನ್ನ ಮಗಳಾಗಿರುವಂತಹ ಫಸೀಲ್ ಅಂದ್ರೆ ನಮ್ಮ ನಿಶಾಣಳ ನಾದ್ನಿಗೆ ಪೊಲೀಸರು ರಪ್ಪಾನೆ ಒಂದೆರಡು ಏಟುಗಳನ್ನ ಬಿಡ್ಬೇಕಾದ್ರೆ ತಾಯಿಯ ಕರುಳು ಚುರುಕನ್ನುತ್ತೆ. ಅಂದ್ರೆ ಆಯಿಷಾಳ ಕರುಳು ಚುರುಕನ್ನುತ್ತೆ. ಅವಾಗ ಅವಳು ಬಾಯಿ ಬಿಡಕ್ಕೆ ಶುರು ಮಾಡ್ತಾಳೆ. ಸೊ ಇವಾಗ ನಿಮ್ಗೆ ಕಂಪ್ಲೀಟ್ ಆಗಿ ಅವರು ಯಾವ ರೀತಿ ಈ ಹುಡುಗಿಯನ್ನ ಸಾಯಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ನಿಶಾಣ ಫೋನ್ ಕಟ್ ಮಾಡಿದ ತಕ್ಷಣ ಅತ್ತೆ ಮಾವ ನಾದ್ನಿ ಸೇರಿ ಆಕೆಗೆ ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ತಾರೆ. ಆಕೆಯ ಕೈಯನ್ನ ಮೊದಲು ತಿರುಗಿಸಿ ಆಕೆಯನ್ನ ಕೆಳಗೆ ಹಾಕ್ತಾರೆ. ಕೆಳಗೆ ಹಾಕಿ ಕಾಲಲ್ಲಿ ತುಳಿಯೋಕೆ ಶುರು ಮಾಡ್ತಾರೆ. ಕಾಲಲ್ಲಿ ತುಳಿದು ನಿಶಾನಳ ಅತ್ತೆ ಪೊಲೀಸರ ಮುಂದೆ ಕೊನೆಗೂ ಬಾಯ್ಬಿಟ್ಟ ಸತ್ಯವನ್ನು ಪೂರ್ತಿಯಾಗಿ ಕೇಳುವುದಕ್ಕಿಂತ ಮುನ್ನ ಮಾನ್ಯ ವೀಕ್ಷಕರೇ, ಇವತ್ತು ನಿಮ್ಮ ಮುಂದೆ ಮಾತನಾಡುತ್ತಿರುವುದು ಕೇವಲ ಒಂದು ಯೂಟ್ಯೂಬ್ ವಿಡಿಯೋಗಾಗಿ ಅಲ್ಲ, ಅಥವಾ ಯಾವುದೋ ಮಸಾಲಾ ಸುದ್ದಿಗಾಗಿಯೂ ಅಲ್ಲ. ಇವತ್ತು ನಾವಿಲ್ಲಿ ಮಾತನಾಡಲೇಬೇಕಾದದ್ದು ಪ್ರತಿಯೊಬ್ಬ ಹೆತ್ತವರ ಕಣ್ಣೀರಿನ ಬಗ್ಗೆ, ಪ್ರತಿಯೊಂದು ಸಂಸಾರದ ಒಳಗಿನ ಕರಾಳ ಸತ್ಯದ ಬಗ್ಗೆ, ಮತ್ತು ನಮ್ಮ ಕಣ್ಣೆದುರೇ ಮಣ್ಣಾಗಿ ಹೋದ 22 ವರ್ಷದ ಒಬ್ಬ ಮುಗ್ಧ ಹೆಣ್ಣು ಮಗಳ ಧ್ವನಿ ಆಗುವುದಕ್ಕಾಗಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಸಾರಪುಣ್ಯ ನಿಶಾನ ಮದುವೆಯಾಗಿ ಕೈಯಲ್ಲಿ ಒಂದು ಕ್ಯೂಟಾದ ಗಂಡು ಮಗುವನ್ನು ಹಿಡಿದು 100 ವರ್ಷ ಸುಖವಾಗಿ ಬಾಳಬೇಕಾಗಿದ್ದ ಆ ಹುಡುಗಿ ಇವತ್ತು ನಮ್ಮೊಂದಿಗಿಲ್ಲ. ಹೆತ್ತ ತಾಯಿ ಕಷ್ಟಪಟ್ಟು ಸಾಕಿ ಇನ್ನೊಬ್ಬರ ಮನೆಗೆ ನಂಬಿಕೆಯಿಂದ ಕಳುಹಿಸಿಕೊಟ್ಟ ಮಗಳು ಮೈಯತ್ತಾಗಿ ಶವವಾಗಿ ಹೊರಬಂದಾಗ ಆ ತಾಯಿಗೆ ಆದ ನೋವು ಅದು ಹೇಳಲು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅಷ್ಟಕ್ಕೂ ಆ ಮನೆಯಲ್ಲಿ ಆಗಿದ್ದೇನು? ಪ್ರೀತಿಯಿಂದ ಇರಬೇಕಾದ ಮನೆಯೇ ಆಕೆಗೆ ನರಕವಾಗಿದ್ದು ಹೇಗೆ? ಈ ಘಟನೆ ನಮ್ಮ ಇಡೀ ಸಮಾಜಕ್ಕೆ ನೀಡುತ್ತಿರುವ ಆ ಕಹಿ ಪಾಠವಾದರೂ ಏನು? ಬನ್ನಿ ಇವತ್ತು ಈ ಕಣ್ಣೀರಿನ ಕಥೆಯ ಪ್ರತಿಯೊಂದು ಕಹಿ ಸತ್ಯವನ್ನು ತಿಳಿಯೋಣ. ಸಾರಪುಣ್ಯ ಜುಬೇದಾ ಎನ್ನುವ ತಾಯಿಗೆ ನಿಶಾನ ಎಂದರೆ ಪ್ರಾಣ. ಕಷ್ಟಪಟ್ಟು ತನ್ನ ಮಗಳನ್ನು ಬೆಳೆಸಿ ಚಿಕ್ಕ ವಯಸ್ಸಿನಲ್ಲೇ ಮಾತುಕತೆಯಾಗಿದ್ದಂತೆ ಸುಳ್ಯದ ಅನ್ಸಾರ್ ಎನ್ನುವ ಯುವಕನಿಗೆ ಕೊಟ್ಟು 2022ರಲ್ಲಿ ಮದುವೆ ಮಾಡಿಕೊಡುತ್ತಾರೆ. ಮಗಳು ಇನ್ನೊಬ್ಬರ ಮನೆಗೆ ಸೊಸೆಯಾಗಿ ಹೋದಾಗ ಹೆತ್ತವರು ನಮ್ಮ ಮಗಳು ಗಂಡನ ಮನೆಯಲ್ಲಿ ರಾಣಿಯಂತೆ ಇರಲಿ ಎಂದು ಹಾರೈಸುತ್ತಾರೆ. ಮದುವೆಯಾದ ಒಂದೇ ವರ್ಷಕ್ಕೆ ನಿಶಾನ ಒಂದು ಸುಂದರ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಮಗುವಿನ ನಗು ಆಕೆಯ ಬದುಕಿನ ಎಲ್ಲ ಆಸೆಗಳನ್ನು ಇಮ್ಮಡಿಗೊಳಿಸುತ್ತದೆ. ಇತ್ತ ಗಂಡ ಅನ್ಸಾರ್ ತನ್ನ ಹೆಂಡತಿ, ಮಗು ಮತ್ತು ಹೆತ್ತವರನ್ನು ಸಾಕೋಕೆ ದೂರದ ಬೆಂಗಳೂರಿಗೆ ಹೋಗಿ ಹಗಲು ರಾತ್ರಿ ಓಲೋ ಉಬರ್ ಟ್ಯಾಕ್ಸಿ ಓಡಿಸಲು ಶುರು ಮಾಡ್ತಾನೆ. ಕಷ್ಟಪಟ್ಟು ಬೆವರು ಹರಿಸಿ ಹೆಂಡತಿ ಮಗುವಿಗೆ 4 ಕಾಸು ಕಳುಹಿಸುವ ಗಂಡ ಒಂದು ಕಡೆಯಾದರೆ, ಗಂಡನ ಮನೆಯಲ್ಲಿ ಅತ್ತೆ ಆಯಿಷಾ, ಮಾವ CP ಅಲವಿ ಮತ್ತು ನಾದಿನಿ ಫಸೀಲ ಜೊತೆ ನಿಶಾನ ವಾಸವಾಗುತ್ತಾಳೆ. ಆದರೆ ಅಲ್ಲಿಂದ ಶುರುವಾಗುವುದೇ ಆಕೆಯ ಕಣ್ಣೀರಿನ ಅಧ್ಯಾಯ. ಸ್ನೇಹಿತರೆ, ಇವತ್ತಿನ ತಲೆಮಾರಿನ ಹೆಣ್ಣು ಮಕ್ಕಳು ಆಧುನಿಕ ಶೈಲಿಯಲ್ಲಿ ಇರಲು ಬಯಸುತ್ತಾರೆ. ನಿಶಾನ ಕೂಡ ಅಷ್ಟೇ ಚೆನ್ನಾಗಿ ಉಡುಪು ಧರಿಸುವುದು, ಮೇಕಪ್ ಮಾಡಿಕೊಳ್ಳುವುದು ಆಕೆಗೆ ಇಷ್ಟವಾಗಿತ್ತು. ಆದರೆ ಆಕೆಯ ಅತ್ತೆ, ಮಾವ ಮತ್ತು ನಾದಿನಿಗೆ ಆಕೆಯ ಈ ಸಂತೋಷ ಸಹಿಸಲು ಆಗಲಿಲ್ಲ. ನೀನು ಹೀಗೆ ಇರಬಾರದು, ಆ ಥರ ಬಟ್ಟೆ ಹಾಕಬಾರದು ಎಂದು ಪ್ರತಿಯೊಂದು ವಿಷಯಕ್ಕೂ ಆಕೆಗೆ ಕಿರುಕುಳ ನೀಡಲು ಶುರು ಮಾಡಿದರು. ದಿನದಿಂದ ದಿನಕ್ಕೆ ಈ ಕಿರುಕುಳ ಯಾವ ಹಂತಕ್ಕೆ ಹೋಗುತ್ತದೆಂದರೆ ಆಕೆಗೆ ಮಾನಸಿಕವಾಗಿ ಉಸಿರುಗಟ್ಟಲು ಶುರುವಾಗ್ತದೆ. ದೂರದಲ್ಲಿದ್ದ ಗಂಡನಿಗೆ ಕರೆ ಮಾಡಿ, ನನಗೆ ನಿಮ್ಮ ಮನೆಯವರ ಕಿರಿಕಿರಿ ಸಹಿಸಲು ಆಗ್ತಿಲ್ಲ ಎಂದು ಅತ್ತಾಗ ಗಂಡ ಅನ್ಸಾರ್ ತಾಳ್ಮೆಯಿಂದ ಇರು ನಿಶಾನ, ಎಲ್ಲ ಸರಿಯಾಗುತ್ತದೆ ಎಂದು ಸಮಾಧಾನ ಪಡಿಸುತ್ತಿದ್ದಾನೆ. ಹೊರತು ತನ್ನ ಮನೆಯವರ ರಾಕ್ಷಸಿ ಪ್ರವೃತ್ತಿ ತನ್ನ ಹೆಂಡತಿಯ ಪ್ರಾಣಕ್ಕೆ ಕಂಟಕವಾಗುತ್ತದೆ ಎಂದು ಆತ ಕನಸಲ್ಲೂ ಯೋಚಿಸಿರಲಿಲ್ಲ. ಜುಲೈ 18ರ ಆ ಕರಾಳ ದಿನ ಕಿರುಕುಳ ತೀರಾ
ಎಷ್ಟರ ಲೆವೆಲಿಗೆ ಹೋಗಿದೆ ಅಂದರೆ ಆ ಮುಗ್ಧ ಹೆಣ್ಣು ಮಗಳಿಗೆ ಬೇರೆ ದಾರಿ ಕಾಣದೆ ತನ್ನ ತಾಯಿಗೆ ಕರೆ ಮಾಡುತ್ತಾಳೆ, ಅಮ್ಮ ನನಗೆ ಇಲ್ಲಿ ಇರೋಕೆ ಆಗ್ತಾ ಇಲ್ಲಮ್ಮ, ಇವರು ನನಗೆ ಬದುಕಕ್ಕೆ ಬಿಡ್ತಾ ಇಲ್ಲ, ಬಂದು ನನ್ನನ್ನು ಕರ್ಕೊಂಡು ಹೋಗಮ್ಮ ಎಂದು ಆಕೆ ತಾಯಿಯ ಮುಂದೆ ಗೊಗರಿಯುತ್ತಾಳೆ. ಆದರೆ ಅದೇ ಕ್ಷಣದಲ್ಲಿ ಅಲ್ಲಿಗೆ ಬಂದ ಮಾವ ಅಳವಿ ಆಕೆಯ ಕೈಯಿಂದ ಫೋನ್ ಕಸಿದುಕೊಂಡು ಆ ತಾಯಿಗೆ ಫೋನ್ನಲ್ಲೇ ಬೆದರಿಕೆ ಹಾಕುತ್ತಾನೆ, ನಿನ್ನ ಮಗಳನ್ನು ಬೇಗ ಬಂದು ಕರ್ಕೊಂಡು ಹೋಗಿಲ್ಲ ಅಂದರೆ ಕೊಲೆ ಮಾಡಿ ಜೈಲಿಗೆ ಹೋಗ್ತೀನಿ ಎಂದು ಆರ್ಭಟಿಸುತ್ತಾನೆ. ಭಯದಿಂದ ನಡುಗಿ ಹೋದ ತಾಯಿ ಜುಬೇದಾ ಅಳುತ್ತಾ ತಕ್ಷಣವೇ ಆಟೋ ಹಿಡಿದು ಮಗಳ ಮನೆಗೆ ಧಾವಿಸುತ್ತಾರೆ. ದಾರಿಯಲ್ಲಿ ಬರುವಾಗಲೇ ನಾದಿನಿ ಫಸೀಲಾ ಕರೆ ಮಾಡಿ, ನಿಮ್ಮ ಮಗಳು ರೂಮಿನ ಬಾಗಿಲು ಹಾಕಿಕೊಂಡಿದ್ದಾಳೆ, ಮಗು ಹೊರಗೆ ಅಳುತ್ತಿದೆ ಎಂದು ಹೇಳುತ್ತಾಳೆ. ತಾಯಿ ಮನೆಗೆ ಓಡೋಡಿ ಬಂದಾಗ ಸುಬ್ಹಾನಲ್ಲಾ, ಅಲ್ಲಿ ಕಂಡೊಂದು ದೃಶ್ಯ, ನಿಶಾನ ಮಯ್ಯತ್ತಾಗಿ ಶವವಾಗಿ ಬಿದ್ದಿರುತ್ತಾಳೆ. ಆ ಕ್ಷಣ ಆ ತಾಯಿ ಅನುಭವಿಸಿದ ನರಕ ಯಾತನೆಗೆ ಜಗತ್ತಿನ ಯಾವುದೇ ಶಬ್ದಗಳಲ್ಲೂ ವ್ಯಾಖ್ಯಾನ ನೀಡಲು ಸಾಧ್ಯವೇ ಇಲ್ಲ. ನನ್ನ ಮಗಳು ನೀವೇ ಕೊಂದಿದ್ದೀರಾ ಎಂದು ಆ ತಾಯಿ ಎದೆ ಬಡಿದುಕೊಂಡು ಅತ್ತರು. ಆ ಕ್ರೂರಿಗಳು ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಸುಳ್ಳು ಕತೆ ಕಟ್ಟಿ ಮುಚ್ಚು ಹಾಕಲು ಪ್ರಯತ್ನಿಸಿದರು. ಆದರೆ ಸತ್ಯವನ್ನು ಎಷ್ಟು ದಿನ ಅಂತ ಮುಚ್ಚು ಇಡಲು ಸಾಧ್ಯ? ಸುಳ್ಯ ಪೊಲೀಸರು ಘಟನಾ ಸ್ಥಳಕ್ಕೆ ಬಂದು ತನಿಖೆ ನಡೆಸಿದಾಗ ಅಲ್ಲಿ ಯಾವುದೇ ನೇಣು ಬಿಗಿದುಕೊಂಡ ಕುರುಹುಗಳಾಗಲಿ ವಿಷ ಸೇವಿಸಿದ ಕುರುಹುಗಳಾಗಲಿ ಇರಲಿಲ್ಲ. ಪೊಲೀಸರು ಅತ್ತೆ ಆಯಿಷಾ, ಮಾವ ಅಲವಿ ಮತ್ತು ನಾದಿನಿ ಫಸೀಲನನ್ನು ವಶಕ್ಕೆ ಪಡೆದು ತನಿಖೆಗೆ ಒಳಪಡಿಸುತ್ತಾರೆ. ಪೊಲೀಸರ ಚಾಣಾಕ್ಷನ ವಿಚಾರಣೆಯ ಮುಂದೆ ಅತ್ತೆ ಆಯಿಷಾ ಕೊನೆಗೂ ಸತ್ಯವನ್ನು ಬಾಯ್ಬಿಟ್ಟಳು. ವರದಿಗಳು ಮತ್ತು ಪೊಲೀಸರ ವಿಚಾರಣಾ ಆಧಾರದ ಮೇಲೆ ತಿಳಿದು ಬಂದ ಆ ಭೀಕರ ಸತ್ಯ ಏನು ಗೊತ್ತಾ? ಗಲ್ಫಿನಲ್ಲಿದ್ದ ಅತ್ತೆಯ ಅಣ್ಣ ಕರೆ ಮಾಡಿದ್ದಾಗ ಮಾತು ಕೇಳಿಸದ ಕಾರಣ ನಿಶಾನ ಕಾಲ್ ಕಟ್ ಮಾಡಿದ್ದರು. ಕೇವಲ ಈ ಸಣ್ಣ ವಿಷಯಕ್ಕೆ ಅತ್ತೆ, ಮಾವ ಮತ್ತು ನಾದಿನಿ ಮೂವರು ಸೇರಿ ಆಕೆಯ ಮೇಲೆ ಜಗಳಕ್ಕೆ ಇಳಿದರು. ಜಗಳ ವಿಕೋಪಕ್ಕೆ ಹೋದಾಗ ಮೂವರು ಸೇರಿ ನಿಶಾನ ಕೈಯನ್ನು ತಿರುಗಿಸಿ ಕೆಳಗೆ ಕೆಡವಿ ಆಕೆಯ ದೇಹದ ಮೇಲೆ ಕಾಲಿನಿಂದ ಮನಸೋ ಇಚ್ಛ ತೊಳೆದು ಹಲ್ಲೆ ನಡೆಸಿದರು. ಆಕೆ ಚೀರಬಾರದು ಎಂದು ಮುಖಕ್ಕೆ ದಿಂಬು ಹೊತ್ತಿ ಉಸಿರುಗಟ್ಟಿಸಿ ನೋಡಿ ಆ ನಿಶಾನ ಕೊನೆಗೆ ಮೈಯತ್ತಾದಳು. ಅಲ್ಲಾಹು ಕಾಪಾಡಲು. ಮರಣೋತ್ತರ ಪರೀಕ್ಷೆಯಲ್ಲಿ ಆಕೆಯ ಶ್ವಾಸಕೋಶ, ಲಿವರ್ ಹಾಗೂ ಕಿಡ್ನಿ ಭಾಗಗಳಲ್ಲೂ ಫೇಲ್ ಆಗಿ ಆಂತರಿಕ ರಕ್ತಸ್ರಾವದಿಂದ ಆಕೆ ಭೀಕರವಾಗಿ ನರಳಿ ಪ್ರಾಣ ಬಿಟ್ಟಿದ್ದಾಳೆ ಎಂದು ತಿಳಿದಾಗ ಇಡೀ ಕರಾವಳಿಯೇ ಬೆಚ್ಚಿ ಬಿದ್ದಿತ್ತು. ಬಂಧುಗಳೇ, ಇವತ್ತು ಅತ್ತೆ ಆಯಿಷಾ, ಮಾವ ಅಲವಿ, ನಾದಿನಿ ಫಸೀಲಾ ಮೂವರು ಜೈಲ್ ಕಂಬಿ ಎನಿಸುತ್ತಿದ್ದಾರೆ. ಆದರೆ ಕಳೆದು ಹೋದ ಜೀವ ಮತ್ತೆ ಬರುತ್ತದೆಯೇ? ಇವತ್ತು ಈ ಘಟನೆಯಿಂದ ಪ್ರತಿಯೊಬ್ಬರು ಕಲಿಯಬೇಕಾದ ದೊಡ್ಡ ಪಾಠಗಳಿವೆ. ಹೆತ್ತವರಿಗೆ ನಿಮ್ಮ ಮಗಳು ಗಂಡನ ಮನೆಯಲ್ಲಿ ಕಿರುಕುಳ ಅನುಭವಿಸುತ್ತಿದ್ದಾಳೆ ಎಂದು ಗೊತ್ತಾದ ತಕ್ಷಣ ಸರಿ ಹೋಗುತ್ತದೆ, ಸಹಿಸಿಕೋ ಎಂದು ಹೇಳಬೇಡಿ. ಆಕೆಯ ಧ್ವನಿಯಾಗಿ ನಿಲ್ಲಿ. ಆಕೆಯನ್ನು ತಕ್ಷಣ ಮನೆಗೆ ಕರೆತನ್ನಿ. ಮನೆಗೆ ಬಂದ ಮಗಳು ಹೊರೆಯಾಗುವುದಿಲ್ಲ, ಆದರೆ ಶವವಾಗಿ ಬಂದ ಮಗಳ ದುಃಖ ಜೀವನ ಪೂರ್ತಿ ಹೊರಲು ಸಾಧ್ಯವೇ ಇಲ್ಲ. ಗಂಡಂದಿರೇ, ನಿಮ್ಮ ಹೆಂಡತಿ ತನ್ನ ಮನೆಯವರನ್ನು ಬಿಟ್ಟು ನಂಬಿಕೆಯಿಂದ ಬಂದಿರುತ್ತಾಳೆ. ಆಕೆ ತನ್ನ ಕಷ್ಟಗಳನ್ನು ನಿಮ್ಮ ಬಳಿ ಹೇಳಿಕೊಂಡಾಗ ಅದನ್ನು ನಿರ್ಲಕ್ಷಿಸಬೇಡಿ. ಹೆತ್ತವರು ಪ್ರೀತಿಸಿ, ಆದರೆ ಹೆಂಡತಿಯ ಪ್ರಾಣಕ್ಕೆ ಅಪಾಯ ಬರುವ ಹಂತಕ್ಕೆ ಪರಿಸ್ಥಿತಿಯನ್ನು ಬಿಡಬೇಡಿ. ಅತ್ತೆ ಮಾವಂದಿರು ಗಮನಿಸಬೇಕಾದ ಕಾರ್ಯ, ಇನ್ನೊಬ್ಬರ ಮಗಳನ್ನು ನಿಮ್ಮ ಮನೆಗೆ ತಂದಾಗ ಆಕೆಯನ್ನು ನಿಮ್ಮ ಸ್ವಂತ ಮಗಳಂತೆ ನೋಡಿಕೊಳ್ಳಿ. ಆಕೆಯ ಬಟ್ಟೆ, ಆಕೆಯ ಶೈಲಿಯನ್ನು ನೋಡಿ ಹಿಂಸಿಸಬೇಡಿ. ಹೆಣ್ಣಿನ ಕಣ್ಣೀರು ಬಿದ್ದ ಮನೆ ಎಂದಿಗೂ ಉದ್ಧಾರವಾಗುವುದಿಲ್ಲ. ಇವತ್ತು ಆ ನಿಶಾನಳ ಮುದ್ದಾದ ಮಗು ತಾಯಿಯಿಲ್ಲದೆ ಅಳುತ್ತಿದೆ. ಆ ಹೆತ್ತ ತಾಯಿ ಪ್ರತಿದಿನ ಮಗಳ ಫೋಟೋ ನೋಡಿ ಕಣ್ಣೀರು ಹಾಕುತ್ತಿದ್ದಾಳೆ. ಆ ಮುಗ್ಧ ಆತ್ಮಕ್ಕೆ ಮತ್ತು ಆ ಕುಟುಂಬಕ್ಕೆ ನ್ಯಾಯ ಸಿಗಲಿ. ಪ್ರತಿಯೊಬ್ಬರ ಮನೆಯಲ್ಲೂ ಹೆಣ್ಣು ಮಕ್ಕಳನ್ನು ಗೌರವಿಸುವಂತಾಗಲಿ. ಇಂತಹ ದೌರ್ಜನ್ಯಗಳು ಸಮಾಜದಿಂದ ತೊಲಗಲಿ. ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸಮಾಜದಲ್ಲಿ ಜಾಗೃತಿ ಮೂಡಿಸಿ. ಅಲ್ಲಾಹು ಅನುಗ್ರಹಿಸಲಿ.
ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ನಿಶಾಲ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.